ಇವತ್ತು ಮೊಳಕೆ ಕಾಳಿನ ರೊಟ್ಟಿ ಮಾಡಿದ್ದೀನಿ. ತಿನ್ನೋಣ ಹೆಂಗಿರುತ್ತೆ ನೋಡಿ. ಈ ಥರ ಮೊಸರಲ್ಲಿ ಹಿಂಗೆ ಹಾಕ್ಕೊಂಡು ತಿಂತಾ ಇರಬೇಕು ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಖುಷಿಯಾಗಿರಿ. ನಾನು ಸೂಪರ್ ಆಗಿದ್ದೀನಿ. 2 ದಿನ ಏನೂ ಮಾಡೇ ಇಲ್ಲ ನಾನು, ಸ್ಯಾಟರ್ಡೆ ಸಂಡೇ. ಸೊ ಇವತ್ತೊಂದು ಮೊಳಕೆ ಕಾಳಲ್ಲಿ ರೊಟ್ಟಿ ಮಾಡೋಣ ಫ್ರೆಂಡ್ಸ್. ಆರೋಗ್ಯವಾಗಿರುತ್ತೆ, ಆಮೇಲೆ ಡಯಟ್ ಮಾಡೋವ್ರಿಗೂ ಚೆನ್ನಾಗಿರುತ್ತೆ. ಅಂದರೆ ಡಯಟ್ ಮಾಡೋವ್ರಿಗೂ ಒಳ್ಳೆಯದದು ರೊಟ್ಟಿ. ನಾನು ಸ್ವಲ್ಪ ಪ್ರಾವಿಷನ್ ತರಿಸ್ಬೇಕಿತ್ತು, ಸಾಮಾನೆಲ್ಲ ಖಾಲಿಯಾಗಿತ್ತು, ಅಡುಗೆ ಸಾಮಾನು. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೆಸರು ಕಾಳು ಮತ್ತು ಅಲಸಂದೆ ಕಾಳೆಲ್ಲ ಮಿಕ್ಕಿತ್ತು. ಸೊ ಅದನ್ನೇ ನಾನು ಮೊಳಕೆ ಕಟ್ಟಿ ಇಟ್ಟಿದ್ದೀನಿ. ಅದ್ರದ್ದು ಇವತ್ತು ರೊಟ್ಟಿ ಮಾಡೋಣ ಬನ್ನಿ, ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಮೊಳಕೆ ಬಂದಿರೋ ಹೆಸರು ಕಾಳು ನೋಡಿ, ಮಧ್ಯೆ ಅಲಸಂದೆ ಕಾಳು ಇದೆ ಇಲ್ಲಿ. ಸೊ ಇದನ್ನು ತೊಗೊಂಡಿದ್ದೀನಿ ಇದು ರೊಟ್ಟಿ ಮಾಡೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಕಾಳಲ್ವ ಫ್ರೆಂಡ್ಸ್, ಕೆಲವರು ಗ್ಯಾಸ್ಟ್ರಿಕ್ ಅದು ಇದು ಅಂತಾರೆ. ನಂಗೆ ತಿಳಿದಂಗೆ ಮೊಳಕೆ ಕಾಳು ಅಂಥ ಗ್ಯಾಸ್ಟ್ರಿಕ್ ಬರಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡೋಣ, ಅದಕ್ಕೆ ಒಂಚೂರು ಶುಂಠಿ ಹಾಕೊಂಬಿಡೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಬೈಂಡಿಂಗ್ ಅಷ್ಟೇ, ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಈ ಮೊಳಕೆ ಬಂದಿರೋ ಕಾಳನ್ನ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋಣ. ಬೇಕಾದ್ರೆ ಅದಕ್ಕೆ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೋದು. ನೀರು ಹಾಕೋಬೇಡಿ, ಹಂಗೆ ರುಬ್ಬಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟಕ್ಕೆ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ಇಲ್ಲ, ತುಂಬ ತರಿಯಾಗೂ ಇಲ್ಲ, ಒಂದು ಲೆವೆಲ್ಗೆ ರುಬ್ಕೊಂಡಿದ್ದೀನಿ. ಇದು ಹೆಸ್ರು ಕಾಳ್ದು ಸಿಪ್ಪೆ ಅದಿದ್ದರೆ ಒಳ್ಳೆಯದು ಫ್ರೆಂಡ್ಸ್. ಏನಕ್ಕೆ ಅಂದರೆ ಅದು ಫೈಬರ್ ಇರುತ್ತೆ. ಸೊ ನಾವು ಏನೇ ತಿನ್ನೋ ಊಟದಲ್ಲಿ ಒಂದು ಸ್ವಲ್ಪ ಫೈಬರ್ ಇದ್ದರೆ ಒಳ್ಳೆಯದು. ಸೊ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳೋಣ. ತುಂಬ ಹಾಕೊಳ್ಳಲ್ಲ, ಒಂದು 2 ಸ್ಪೂನ್ ಹಾಕೋತೀನಿ, ಜಸ್ಟ್ ಫಾರ್ ಬೈಂಡಿಂಗ್ ಅಷ್ಟೇ. ಅದು ಅಷ್ಟೇ ಹಾಕ್ಕೊಂಡು ಈಗ ಇದಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಈರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಇನ್ನೂ ಪಾಲಕ್ ಸೊಪ್ಪು ಅದೆಲ್ಲ ಇದ್ರೆ ಹಾಕೋಬೋದು ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈ ಥರದ್ರಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಡಯಟ್ ಮಾಡೋರಿಗೆ ತುಂಬ ಹೆಲ್ತಿ ಇದು, ಈಸಿಯಾಗಿ ಡಯಟ್ ಮಾಡ್ಬೋದು ಇದರಲ್ಲಿ. ಇದನ್ನೇ ರೊಟ್ಟಿ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ತುಂಬ ಕ್ಯಾಲರೀಸ್ ಇರಲ್ಲ ಇದರಲ್ಲಿ, ಜಾಸ್ತಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ ನೋಡಿ. ಈ ಥರ ಬೈಂಡಿಂಗಿಗೆ ನಾನು ನೀರೇ ಹಾಕೋಬೇಡಿ ಫ್ರೆಂಡ್ಸ್, ಹಂಗೆ ಇದು ಮಾಡಿ. ಯಾಕಂದರೆ ಕಾಳಲ್ಲಿ ಒದ್ದೆ ಇರುತ್ತಲ್ಲ, ಸೊ ಏನೂ ಆಗಲ್ಲ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಬೈಂಡಿಂಗ್ ಸಿಗುತ್ತೆ ಕಾಳಿಗೆ. ಯಾಕಂದರೆ ಕಾಳಲ್ಲೆಲ್ಲ ಏನು ಗ್ಲೂಟನ್ ಇರಲ್ಲ, ಒಂದು ಸ್ವಲ್ಪ ಗ್ಲೂಟನ್ ಬೇಕಾಗುತ್ತೆ, ಅದು ಗೋಧಿ ಹಿಟ್ಟಲ್ಲಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದು ಮಾಡ್ಕೊಂಡು ತಿನ್ನಿ. ಡಯಟ್ಗೆ ಎಲ್ಲದಕ್ಕೂ ಒಳ್ಳೆಯದು. ವಡೆ ಎಲ್ಲ ಮಾಡ್ಬೋದು, ಆದರೆ ವಡೆ ಎಣ್ಣೆ ಆಗುತ್ತಲ್ವಾ. ಸೊ ನಾರ್ಮಲಾಗಿರೋರು ತಿನ್ಬೋದು. ಡಯಟೇ ಮಾಡ್ತೀವಿ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು. ಯಾವ ಕಾಳಾದರೂ ನೆನೆಸಿ ಮೊಳಕೆ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹುರುಳಿಕಾಳು, ಕಡಲೆಕಾಳು ಎಲ್ಲ ಮಾಡ್ಬೋದು. ನಾನಿದು ಲಾಸ್ಟಲ್ಲಿ ಮಿಕ್ಕಿತ್ತಲ್ಲ, ಸೊ ಅದಕ್ಕೆ ಇದನ್ನು ಒಂಥರ ಮೊಳಕೆ ಕಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳುಗಳು ಕೂಡ ಇದು ತಿಂತಾರೆ. ಸೊ ಇದನ್ನು ತಟ್ಟೋಣ ಬನ್ನಿ. ಸ್ಟವ್ ಅಂಟಿಸ್ಕೊಂಡು ಹೆಂಚಿಟ್ಕೋತಾ ಇದ್ದೀನಿ. ಇವಾಗ ಇದನ್ನು ತಟ್ಕೋತೀನಿ ರೊಟ್ಟಿನ. ನೋಡಿ, ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ. ಸೊ ಇದನ್ನು ತಟ್ಕೊಳ್ಳೋಣ. ಸ್ವಲ್ಪ ಬೈಂಡಿಂಗ್ಗೆ ಗೋಧಿ ಹಾಕ್ಕೊಳ್ಳಿ, ಚೆನ್ನಾಗಿ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ರೊಟ್ಟಿ ಹೆಂಚು ಮೇಲೆ ಹಾಕಿದೆ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು, ಮಧ್ಯಕ್ಕೂ ಎಣ್ಣೆ ಹಾಕೋತೀನಿ ಒಂದು ಸ್ವಲ್ಪ. ಇದು ಸ್ವಲ್ಪ ಗ್ಲೂಟನ್ ಕಮ್ಮಿ ಇರುತ್ತಲ್ಲ ಫ್ರೆಂಡ್ಸ್, ಅಂದರೆ ಬನಿ ಇರಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ನಿಮ್ಗೇನಾದರೂ ನಾನು ತೋರಿಸಿದ್ದು 2 ಸ್ಪೂನಷ್ಟು ಸಾಕಾಗಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗಲ್ಲ. ಒಳ್ಳೆ ಸೂಪರ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ.
ನೋಡಿ. ಈಗ ನೆಕ್ಸ್ಟ್ ಇನ್ನೊಂದು ತಟ್ತಾ ಇದ್ದೀನಿ. ತುಂಬ ಆರೋಗ್ಯಕರವಾದ ರೆಸಿಪಿ ಇದು. ಸೊ ನಾನು ಮಾಡ್ಕೊಂಡು ತಿಂತೀರ ಅಂದ್ಕೊಂಡಿದ್ದೀನಿ. ಮೊಸರು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ. ಬೇಕು ಅಂದರೆ ಚಟ್ನಿನೂ ಮಾಡ್ಕೋಬೋದು, ಬಟ್ ಮೊಸರು ಜೊತೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದನ್ನು ಮೊಸರು ಜೊತೆಗೆ ನಿಜವಾಗ್ಲೂ ಟ್ರೈ ಮಾಡಿ. ತುಂಬ ಆರೋಗ್ಯಕರವಾದ ರೊಟ್ಟಿ ಫ್ರೆಂಡ್ಸ್ ಇದು. ಎಲ್ಲ ಕಾಳು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನೋಡಿದ್ರ ರೊಟ್ಟಿ ಈ ಥರ ಹಾಕ್ಕೊಂಡು ಎಲ್ಲನೂ ಇನ್ನೂ ಒಂದೆರಡು ತಡ್ತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಕಾಳಿತ್ತು, ಅದಕ್ಕೆ ಸ್ವಲ್ಪನೇ ನೆನೆಸಿದ್ದೀನಿ. ಸುಮ್ಮನೆ ಅದು ಈ ಕಡೆ ಸಾರು ಮಾಡೋಕ್ಕೆ ಹೋಗಲ್ಲ, ಪಲ್ಯ ಮಾಡೋಕ್ಕೆ ಹೋಗಲ್ಲ. ನಾವು ಬೇರೆ ಇಷ್ಟೊಂದು ಜನ ಇದ್ದೀವಿ, ಸಾಕಾಗಲ್ಲ. ಅದಕ್ಕೆ ಸುಮ್ಮನೆ ಒಂದೊಂದು ರೊಟ್ಟಿ ಆದರೂ ತಿನ್ಬೋದು ಮಾಡಿಕೊಂಡು ಅಂತ ಈ ಥರ ಮಾಡಿದೆ. ಯಾವಾಗಾದ್ರೂ ನಾನು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಾನು ಹುರುಳಿಕಾಳಲ್ಲಿ ಕಡಲೆಕಾಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊತೀನಿ ಒಂದೊಂದು ಸತಿ ರೊಟ್ಟಿನ. ತುಂಬ ಚೆನ್ನಾಗಿರುತ್ತೆ, ಫೈಬರ್ ಇರುತ್ತೆ. ಆ ಸಿಪ್ಪೆಗಳೆಲ್ಲ ಹಂಗಂಗೆ ಇರಬೇಕು, ನುಣ್ಣಗೆ. ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಡಿ ರುಬ್ಬುವಾಗ. ನಾನು ತೋರಿಸಿದ್ನಲ್ಲ ಆ ಥರ. ತುಂಬ ನುಣ್ಣಗೂ ಬೇಡ, ತುಂಬ ತರಿನೂ ಬೇಡ. ಯಾಕಂದರೆ ಅದ್ರದ್ದು ಸಿಪ್ಪೆಗಳು ಸ್ವಲ್ಪ ಹಂಗೆ ಇರಲಿ, ಫೈಬರ್ ಇರುತ್ತೆ. ಇದು ಮೋಷನ್ ಆಗೋಕ್ಕೆ, ಕಾನ್ಸ್ಟಿಪೇಷನ್ ಆಗಲ್ಲ ಈ ಥರ ತಿಂದರೆ. ಸ್ವಲ್ಪ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ಕೈ ಹತ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬರುತ್ತೆ ರೊಟ್ಟಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ಕಿತ್ತೋಗುತ್ತೆ. ಯಾಕಂದರೆ ಕಾಳುಗಳಲ್ಲಿ ಬನ್ನಿ ಇರೋದಿಲ್ಲ, ಅದರಿಂದ ಅದು ಕಿತ್ತೋಗ್ಬಿಡುತ್ತೆ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಎಷ್ಟು ಆರೋಗ್ಯವಾಗಿರುತ್ತೆ ನೋಡಿ. ವಯಸ್ಸಾದವರು, ಮಕ್ಕಳು ಎಲ್ಲ ತಿನ್ಬೋದು. ಮೆಣಸಿನ್ಕಾಯಿ ಹಾಕ್ಬೇಡಿ, ಹಂಗೆ ಏನೇನು ವೆಜಿಟೇಬಲ್ಸ್ ಬೇಕು ನಿಮಗೆ ಅದನ್ನೆಲ್ಲ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಬಿಡಿ. ಮಕ್ಕಳು ಇಷ್ಟವಾಗಿ ತಿಂತಾರೆ. ತುಪ್ಪ ಹಾಕ್ಕೊಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಜೊತೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ನಾಲ್ಕು ರೊಟ್ಟಿ ಆಯಿತು ಫ್ರೆಂಡ್ಸ್. ಇನ್ನೊಂದು ತಟ್ಟಿದ್ರೆ 4. ಎಷ್ಟು ಬೇಗ ಆಗಿಬಿಡುತ್ತೆ, ತುಂಬ ಈಸಿ. ಇದು ನೋಡಿ ಪೇಪರ್, ಇದು ಅಂದರೆ ಕವರ್. ಇದು ಒಬ್ಬಟ್ಟು ತಟ್ಟ ಕವರ್ ಸಿಗುತ್ತಲ್ಲ ಅದು. ಇದು ಈ ಕವರ್ನ ನೀವು ಸ್ಟವ್ ಮೇಲೆ ಹಾಕಿದ್ರೂ ಸುಡಲ್ಲ. ಇದು 80 ರೂಪಾಯಿ ಒಂದು ಕವರ್ ಇದೆ. ಅಂದರೆ ಇದು ಪ್ಲ್ಯಾಸ್ಟಿಕ್ಕು. ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಬಂದು ಇಟ್ಕೊಂಡಿದ್ದೆ, ಅಲ್ಲಿ ಸಿಗುತ್ತೆ. ನಿಮ್ಮ ಮನೆ ಹತ್ರ ಇರೋ ಶಾಪ್ಗಳಲ್ಲೂ ಟ್ರೈ ಮಾಡಿ, ಸಿಗುತ್ತೆ ಈ ಥರದ್ದು. ಈ ಥರ ರೌಂಡಾಗಿ ಅವರೇ ಕಟ್ ಮಾಡಿರ್ತಾರೆ. ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್ ಸಿಗುತ್ತೆ. ಸೊ ನಾನು ಹೋಳಿಗೆ ತಟ್ಟಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು. ನೀವು ಹೆಂಚ್ ಮೇಲೆ ಹಾಕಿದ್ರೆ ಏನೂ ಸುಡಲ್ಲ ಅದು ಪೇಪರ್ ಕವರು. ಚಿಕ್ಕಪೇಟೆಯಲ್ಲಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಗೊತ್ತಿರೋರಿಗೆಲ್ಲ, ಗೊತ್ತಿಲ್ಲದಿರೋರಿಗೆ ಚಿಕ್ಕಪೇಟೆಯಲ್ಲಿ ಹೋದಾಗ ರಾಜಾ ಮಾರ್ಕೆಟ್ ಪಕ್ಕದ ಲೈನಲ್ಲಿ ಉದ್ದಕ್ಕೂ ಈ ಥರದ್ದು ಅಂಗಡಿಗಳಿದೆ. ಈ ಥರ ಒಬ್ಬಟ್ಟು ತಟ್ಟ ಕವರು ಎಲ್ಲ ಸಿಗುತ್ತೆ. ಅಲ್ಲಿ ಹೋದಾಗ ಟ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದು ಒಂದಕ್ಕೆ ಅಂತಲ್ಲ, ಒಬ್ಬಟ್ಟು ಮಾಡ್ಬೋದು, ಎಲ್ಲ ರೊಟ್ಟಿಗಳು ಮಾಡ್ಬೋದು, ಚೆನ್ನಾಗಿರುತ್ತೆ ಅವಾಗ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ತೀನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಇಲ್ಲಿ ಇನ್ನೊಂದಿದೆ. ನಾನು ಮೊಳಕೆ ಕಟ್ಟಿದ ಕಾಳಲ್ಲಿ 4 ರೊಟ್ಟಿ ಆಯಿತು ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ಎಷ್ಟು ಬೇಗ ಆಯಿತು ನೋಡಿ. ನೋಡಿದ್ರಾ? ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಮೊಸರಿಗೆ ಉಪ್ಪು ಮತ್ತು ಬರೀ ಚಿಲ್ಲಿ ಪೌಡರ್ ಉದುರಿಸಿದ್ದೀನಿ. ಇದ್ರ ಜೊತೆಗೆ ತಿಂದರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಮುರ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಇದು.
ಟ್ರೈ ಮಾಡಿ, ಎಣ್ಣೆ ಜಾಸ್ತಿ ಇರಲ್ಲ, ಆಮೇಲೆ ಹೆಲ್ತಿ ತುಂಬ. ಇದರಲ್ಲಿ ವೆಜಿಟೇಬಲ್ಸು ಏನೂ ಇಲ್ಲ ಅಂತ ಕ್ಯಾರೆಟ್ ಒಂದು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕೋಬೋದು ನೀವು ಇದಕ್ಕೆ, ಕ್ಯಾಬೇಜು ಎಲ್ಲ. ಆಮೇಲೆ ನೋಡಿ ಮೊಸರಿಗೆ ಈ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡೋದು ಇಷ್ಟ ಇಲ್ಲ ಚಿಲ್ಲಿ ಪೌಡರ್ ಉಪ್ಪು ಅಂದರೆ ಬರೀ ಮೊಸರೇ ಹಾಕ್ಕೊಳ್ತೀನಿ. ಮೊಸರಿಗೆ ತುಂಬ ಟೇಸ್ಟಾಗಿದೆ, ಇದು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ರೊಟ್ಟಿ, ನೋಡಿ ಹಿಂಗಂದರೆ ಮುರಿದೋಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಇದು ಆರೋಗ್ಯವಾಗಿರುತ್ತೆ. ಕೆಲವು ಮಕ್ಕಳು ಕಾಳೆಲ್ಲ ಹಂಗೆ ತಿನ್ನೋಕ್ಕಾಗಲ್ಲ. ಸೊ ಈ ಥರ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಬಿಡಿ, ಖಾರ ಇಲ್ದಿರ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಸಿಗೋಣ.